ಹೆಲೋ, ಎಲ್ರಿಗೂ ನಮಸ್ತೆ. ಸೊ ಸಂಡೇ ಬ್ಲಾಗ್ ಇದು. ಸಂಡೇ ನಮ್ಮನೆ ಹತ್ರನೇ ಗಣೇಶನ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು. ಸೊ ಹಾಗಾಗಿ ನಾನು ಪೂಜೆ ಕೊಟ್ಟಿದ್ದೆ. ಸೊ ಮಧ್ಯಾಹ್ನ 12 ಗಂಟೆಗೆ ಬರಲಿಕ್ಕೆ ಹೇಳಿದರು. ಹಾಗಾಗಿ 12 ಗಂಟೆಗೆ ನಾವು ಕೂಡ ದೇವಸ್ಥಾನಕ್ಕೆ ಹೋದ್ವಿ. ಸೊ ಸಂಡೇ ಆಗಿರೋದ್ರಿಂದ ವಿಕ್ಕಿಯವರು ಕೂಡ ಮನೆಯಲ್ಲೇ ಇದ್ದರು. ಚೆನ್ನಾಗಾಗಿತ್ತು. ಸಂಡೇ ಅವ್ರ ಮನೇಲಿ ಇದ್ದಿದ್ದು, ನಾವು ಪೂಜೆ ಕೊಟ್ಟಿದ್ದು, ಹೋಗಿದ್ದು. ಪೂಜೆ ತುಂಬ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು. ಆ್ಯಂಡ್ ನಾವು ಹೋದಾಗ ಇನ್ನೂ ಅಷ್ಟು ಜನ ಇರಲಿಲ್ಲ. ಆಮೇಲೆ ತುಂಬ ಜನ ಸೇರಿದರು. ಪೂಜೆ ಮುಗಿಯೋಷ್ಟೊತ್ತಲ್ಲಿ ಒಂದು 12:30 ಏನೋ ಆಯಿತು. ಸೊ ಅಲ್ಲೇ ಪ್ರಸಾದ ಕೂಡ ಇಟ್ಟಿದ್ದರು. ಸೊ ಪ್ರಸಾದ ಕೂಡ ತಿಂದ್ಕೊಂಡು ಬಂದ್ವಿ. ಪಾಪು ಕೂಡ ತುಂಬ ಸಪೋರ್ಟ್ ಮಾಡಿದ್ಲು ಅಂತಲೇ ಹೇಳ್ಬೋದು. ಯಾಕಂದರೆ ಬಿಸಿಲು ಬೇರೆ ಇತ್ತು. ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೋ ಏನೋ ಗೊತ್ತಿರಲಿಲ್ಲ. ಯಾಕಂದರೆ ಜನ ತುಂಬ ಕ್ರೌಡ್ ಆದರೆ ಅವಳು ಸ್ವಲ್ಪ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಬಟ್ ಈ ಟೈಮ್ ಆ ಥರ ಏನು ಮಾಡಲಿಲ್ಲ. ಸುಮ್ಮನೆ ಇದ್ಲು, ಆಟ ಆಡ್ಕೊಂಡಿದ್ಲು. ಅಲ್ಲಿ ಬೇರೆ ಚಿಕ್ಕ ಮಕ್ಕಳೆಲ್ಲ ಬಂದಿದ್ದರು. ಸೊ ತುಂಬ ಚೆನ್ನಾಗಿ ಪೂಜೆ ಮಾಡಿದರು, ನೋಡ್ತಾ ಇರ್ಬೋದು ನೀವು. ಸೊ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಪೂಜೆ ತುಂಬ ಚೆನ್ನಾಗಿ ಕೂಡ ಮಾಡಿದರು. ಏನೋ ಮನಸ್ಸಿಗೆ ನೆಮ್ಮದಿ. ತುಂಬ ದಿನದಿಂದ ಅಂದ್ಕೊಂಡಿದ್ದೆ ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಕೊಡಬೇಕು ಅಂತ. ಸೊ ಇವತ್ತು ನನ್ನ ಆಸೆ ನೆರವೇರ್ತು ಅಂತಲೇ ಹೇಳ್ಬೋದು. ಸೊ ಅದೆಲ್ಲ ಆದಮೇಲೆ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಟೈಮು ನಾವು ಆಚೆ ಕಡೆ ಹೋಗಿದ್ವಿ. ಈಗಿತ್ತು ನಮ್ಮ ಸಂಡೇ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.